ಈ ಸಿಸಿಟಿವಿ ದೃಶ್ಯವನ್ನು ಒಮ್ಮೆ ನೋಡಿ. ಮನೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿರುವುದು, ಹೊಗೆಯಿಂದ ಸುಟ್ಟ ಬಟ್ಟೆಯಲ್ಲಿ ಈಚೆ ಓಡಿ ಬರುತ್ತಿರುವುದು, ಮನೆಯಲ್ಲಿ ಆವರಿಸಿದ ಬೆಂಕಿ ನಂದಿಸಲು ಪರದಾಡುತ್ತಿರುವ ಜನ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ. ಗ್ಯಾಸ್ ಲೀಕೇಜ್ನಿಂದ ಮನೆ ಹೊತ್ತಿ ಉರಿದಿದ್ದು ಇಬ್ಬರು ಸಜೀವ ದಹನವಾಗಿರುವ ಘಟನೆ ನಡೆದಿದೆ. 50 ವರ್ಷದ ನಾಗರಾಜ್ ಮತ್ತು 50 ವರ್ಷದ ಶ್ರೀನಿವಾಸ್ ಎಂಬುವವರು ಮೃತಪಟ್ಟಿದ್ದು, ಅಭಿಷೇಕ್, ಶಿವಶಂಕರ್, ಲಕ್ಷ್ಮೀದೇವಿ ಮತ್ತು ಬಸವನಗೌಡ ಎಂಬುವರ ಸ್ಥಿತಿ ಚಿಂತಾಜನಕವಾಗಿದೆ. ಬಳ್ಳಾರಿಯ ನಾಗರಾಜ್ ಕುಟುಂಬ ಒಂದು ಮನೆಯಲ್ಲಿ ಬಾಡಿಗೆಗೆ ಇತ್ತು. ಬೆಳಗ್ಗೆ ಕೆಲಸಕ್ಕೆ ತೆರಳುವಾಗ ನಾಗರಾಜ್ ದೇವರ ಮುಂದೆ ದೀಪ ಹಚ್ಚಿದ್ದರು. ಈ ವೇಳೆ ಖಾಲಿಯಾಗಿದ್ದ ಸಿಲಿಂಡರ್ ಬದಲಾಯಿಸಲು ಮಗ ಅಭಿಷೇಕ್ ಮುಂದಾಗಿದ್ದ. ಅಜಾಗರೂಕತೆಯಿಂದ ಸಿಲಿಂಡರ್ ಫಿಟ್ ಮಾಡುತ್ತಿದ್ದ ವೇಳೆ ಗ್ಯಾಸ್ ಲೀಕ್ ಆಗಿ ದೀಪದ ಬೆಂಕಿ ತಗುಲಿದೆ. ಬೆಂಕಿಯ ತೀವ್ರತೆಗೆ ನಾಗರಾಜ್ ಹಾಗೂ ಶ್ರೀನಿವಾಸ್ ಮೃತಪಟ್ಟಿದ್ದಾರೆ. ಮೃತಪಟ್ಟ ನಾಗರಾಜ್ ಮೂಲತಃ ಬಳ್ಳಾರಿಯವರು. ನಾಗರಾಜ್ ಕುಟುಂಬ 2 ವರ್ಷದ ಹಿಂದೆ ಬಾಡಿಗೆಗೆ ಬಂದಿದ್ದರು. ನಾಗರಾಜ್ ಪತ್ನಿ ಲಕ್ಷ್ಮೀದೇವಿ, ಮಕ್ಕಳಾದ ಬಸವನಗೌಡ, ಅಭಿಷೇಕ್ ಗೌಡ ಮನೆಯಲ್ಲಿ ವಾಸವಿದ್ದರು. ಮನೆ ಹೊತ್ತಿ ಉರಿದಾಗ ನಾಗರಾಜ್, ಲಕ್ಷ್ಮೀದೇವಿ, ಬಸವನಗೌಡ, ಅಭಿಷೇಕ್ ಬೆಂಕಿಯಲ್ಲಿ ಸಿಲುಕಿದ್ದರು. ಈ ವೇಳೆ ಲಕ್ಷ್ಮೀದೇವಿ, ಬಸವನಗೌಡ ಮನೆಯಿಂದ ಓಡಿ ಬಂದಿದ್ದು, ನಾಗರಾಜ್ ಹಾಗೂ ಅಭಿ ಬೆಂಕಿಗೆ ಸಿಲುಕಿ ನರಳಾಡಿದ್ದಾರೆ. ಈ ವೇಳೆ ಪಕ್ಕದ ಮನೆಯಲ್ಲಿದ್ದ ಶ್ರೀನಿವಾಸ್ ಹಾಗೂ ಮನೆ ಮಾಲೀಕ ಶಿವಶಂಕರ್ ಬೆಂಕಿ ನಂದಿಸಲು ಮುಂದಾಗಿದ್ದರು. ಅಭಿಷೇಕ್ನನ್ನು ಉಳಿಸಲು ಶ್ರೀನಿವಾಸ್ ಹೋಗಿದ್ದು, ಇತ್ತ ನಾಗರಾಜ್ರನ್ನು ಉಳಿಸಲು ಹೋಗಿದ್ದ ಶಿವಶಂಕರ್ಗೆ ಬೆಂಕಿ ತಗುಲಿದೆ. ಕೂಡಲೇ ಸ್ಥಳೀಯರು ಬೆಂಕಿ ತಗುಲಿದವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಎಲ್ಲ ಅದಾದಮೇಲೆ ನಾನು ಹೋಗಿದ್ದೆ ಸರ್. ಅದು ಆಗಿದ್ದು ಬಂದ್ಬಿಟ್ಟು 28 ಮಾರ್ನಿಂಗು. ಇದು ನಮ್ಮ ಮಾವರ ಕೆಲಸ ಹೋಗೋ ಟೈಮಲ್ಲಿ ಅದು ಇದಾಗಿತ್ತು ಸರ್. ಹಳೆ ಸಿಲಿಂಡರ್ ಖಾಲಿ ಆಗಿತ್ತು ಅಂತ ಹೊಸ ಸಿಲಿಂಡರ್ ಹಾಕೋಕೆ ಹೋದಾಗೆ ಅದು ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಆಚೆ ಬಿಸಾಕಷ್ಟರಲ್ಲಿ ಆಟೋಮೆಟಿಕ್ಕಾಗಿ ಫೈರ್ ಆಗಿ ಇದಾಗಿತ್ತು ಸರ್. ಎಲ್ಲನೂ ಟೋಟಲ್ 4 ಮೆಂಬರ್ಸು ಇದಾಗಿದೆ ಸರ್. ಯಾರು ಅದರಲ್ಲಿ ನಮ್ಮ ಮಾವ ಒಬ್ಬರು, ನಮ್ಮ ಮಾವನ ಮಗ ಒಬ್ಬರು, ಆಮೇಲೆ ಇನ್ನೊಬ್ಬರು ಇದ್ದಾರೆ ಎಲ್ಕೊಂಡಾಗ ಅವರು, ಮತ್ತು ಮನೆ ಓನರ್ ಇದ್ದಾರೆ, ಅವ್ರ ಮನೆ ಓನರ್ ಅವರೂ ಇತ್ತು ಇದಾಗಿದೆ. ಇಬ್ಬರು ಇದಾಗಿದೆ ಸರ್. ಅದರಲ್ಲಿ ಶ್ರೀನಿವಾಸ್ ಅಂತ ಒಬ್ಬರು, ನಾಗರಾಜ ಮತ್ತು ಶಿವಕುಮಾರ್ ಮತ್ತು ಅಭಿಷೇಕ್ ಗೌಡ ಅಂತ ಸರ್. ಒಟ್ಟಾರೆ ಸಿಲಿಂಡರ್ ಬದಲಾವಣೆ ವೇಳೆ ತೋರಿದ ಅಜಾಗರೂಕತೆಯಿಂದಾಗಿ ಇಬ್ಬರು ಸ್ಮಶಾನ ಸೇರಿ 3 ಸ್ಥಿತಿ ಚಿಂತಾಜನಕವಾಗಿದೆ. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬದಲಾವಣೆ ವೇಳೆ ಜನರು ಜಾಗರೂಕತೆಯಿಂದ ಇರಬೇಕಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.